around me feels so heavy but depleted. Relate. Hi everyone, welcome back to my channel RSP in Kannada. Good morning. ಈಗ ಸಮಯ 5 ಗಂಟೆ ಆಗಿದೆ. ಸೊ ನಾವು ಅರ್ಲಿ ಹೋಗೋಣ ಅಂಥೇಳಿ ಹೊರಟಿದ್ದೀವಿ. ಬಿಕಾಸ್ ಸ್ವಲ್ಪ ಲೇಟ್ ಆದರೆ ಬಿಸಿಲು ಜಾಸ್ತಿ ಇರುತ್ತೆ, ಹಾಗಾಗಿ ಬೇಗನೆ ಬಿಟ್ವಿ. ನಾವು ಮನೆ ಬಿಟ್ಟಿದ್ದು 4:50ರಲ್ಲಿ. ಸೊ ಪಾರ್ಲೇಜಿ ಟೋಲ್ ಗೇಟ್ ಹತ್ರ ಬಂದ್ವಿ. ಈಗ ಸುಮಾರು ಬೆಳಿಗ್ಗೆ 6 ಗಂಟೆ ಆಗಿತ್ತು. ಅಲ್ಲೊಂದು ಬ್ರೇಕ್ ಕೊಟ್ಟು ಮತ್ತೆ ಕಂಟಿನ್ಯೂ ಮಾಡಿದ್ವಿ ನಮ್ಮ ಜರ್ನಿನ. ಬೆಳಗ್ಗಿನೇ ರೈಡ್ ಹೊರಟಿದ್ರಿಂದ ಸ್ವಲ್ಪ ಜರ್ನಿ ಪೀಸ್ಫುಲ್ ಅನಿಸ್ತಾ ಇತ್ತು. ಬಿಕಾಸ್ ಅಷ್ಟೊಂದು ಬಿಸಿಲಿರಲಿಲ್ವಲ್ಲ. ಸೊ ಈ ಸಾಯಿಬಾಬಾ ಟೆಂಪಲ್ ಇಲ್ಲಿ ಮುಂದೆ ಬರೋದು ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಒಂದು ಥರ ಅಟ್ರಾಕ್ಟಿವ್ ಆಗಿದೆ. ಸೊ ನಾವು ಲಾಸ್ಟ್ ಟೈಮ್ ಆಲ್ರೆಡಿ ಇಲ್ಲಿ ಹೋಗಿದ್ವಿ. ಸೊ ಹಾಗಾಗಿ ಹೋಗೋಣ ಅಂದ್ಕೊಂಡ್ವಿ, ಮತ್ತು ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ನೆಕ್ಸ್ಟ್ ಟೈಮ್ ಯಾವಾಗಾರ ಮತ್ತೆ ಟ್ರೈ ಮಾಡೋಣ ಅಂತ ಹೋದ್ವಿ. ಸೊ ನೋಡಿ, ಚಿತ್ರದುರ್ಗಕ್ಕೆ ರೀಚ್ ಆದ್ವಿ. ಲೆಫ್ಟ್ ಹೋದರೆ ನಾವು ಚಿತ್ರದುರ್ಗ ಸಿಟಿ ಒಳಗಡೆ ಹೋಗ್ತೀವಿ. ಸೊ ನಾನು ಹೊಸ ಹೈವೇ ತೊಗೊಂಡು ನಮ್ಮ ವೈಫ್ ಊರಿಗೆ ಹೋಗೋಣ ಅಂತೇಳಿ ಹೊರಟ್ವಿ. ನಮ್ಮ ವೈಫ್ ಊರು ಚಿತ್ರದುರ್ಗದಿಂದ ಅರೌಂಡ್ 10 ಕಿಲೋಮೀಟ್ರ್ ಆಗುತ್ತೆ, ಬೊಮ್ಮೇನಹಳ್ಳಿ ಅಂತೇಳಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಇವಾಗ. ಜಾಸ್ತಿ ಇದ್ದಿದ್ದರಿಂದ ನಾವು ಎಲ್ಲಿ ಆಚೆ ಹೋಗೋದು ಅಂತೇಳಿ ಡೈರೆಕ್ಟಾಗಿ ಮನೆಗೆ ಹೋದ್ವಿ. ಸೊ ಮನೆಗೆ ಹೋಗಿ ರೆಸ್ಟ್ ಮಾಡಿ ದೆನ್ ಈವ್ನಿಂಗು ಮತ್ತು ನಾಳೆ ಏನಾದರೂ ಪ್ಲ್ಯಾನ್ ಮಾಡೋಣ ಅಂಥೇಳಿ ಡೈರೆಕ್ಟಾಗಿ ಮನೆಗೆ ಹೋಗಿ ರೆಸ್ಟ್ ಮಾಡಿದ್ದೀವಿ ಈ ದಿನ. ಸೊ ನೆಕ್ಸ್ಟ್ ಡೇ ನೋಡೋಣ ಅಂಥೇಳಿ. ಗುಡ್ ಮಾರ್ನಿಂಗ್ ಎವ್ರಿ ಒನ್. ಈಗ ಸಮಯ 7 ಗಂಟೆ. ನಾನು ಜೋಗಿಮಟ್ಟಿಗೆ ಹೋಗೋಣ ಅಂಥೇಳಿ ಒಬ್ಬನೇ ಹೊರಟಿದ್ದೆ. ಜೋಗಿಮಟ್ಟಿ ರೋಡ್ ಯಾವುದು? ಹಾಂ ಹಾಂ, ಡೆಡ್ ಆ್ಯಂಡ್ ಲೆಫ್ಟಾ? ಓಕೆ, ಥ್ಯಾಂಕ್ಸ್ ಅಣ್ಣ. ಇದು ಜೋಗಿಮಟ್ಟಿ ರೋಡು. ಥ್ಯಾಂಕ್ ಯು. ಸೊ ಅಫಿಷಿಯಲಿ ನನ್ನ ಜೋಗಿಮಟ್ಟಿ ಪಯಣ ಇಲ್ಲಿಂದ ಸ್ಟಾರ್ಟ್ ಆಯಿತು. ಸೊ ಜನರೆಲ್ಲ ವಾಕ್ ಮುಗಿಸ್ಕೊಂಡು ಬರ್ತಾಯಿದ್ರು, ನಾನು ಇವಾಗ ಹೋಗ್ತಾಯಿದ್ದೆ. ಬಟ್ ನಂಗೆ ಗೊತ್ತಿತ್ತು ಮೇಲೆ ಹೋದ್ರೂ ಕೂಡ ಫಾಗ್ ಇರುತ್ತೆ, ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂತಲೇ ಸ್ವಲ್ಪ ಲೇಟಾಗಿ ಬಂದೆ. ಸ್ವಲ್ಪ ಅಂದರೆ ಆಲ್ರೆಡಿ 7:30 ಆಗಿತ್ತು. ನೋಡಿ ಎಷ್ಟು ಗ್ರೀನರಿ ಆಗಿದೆ. ಸೊ ಅದಕ್ಕೆ ಪರಿಸರ ತುಂಬ ಮುಖ್ಯ. ಮನುಷ್ಯ ಇವತ್ತು ಎಲ್ಲವನ್ನು ಹಾಳು ಮಾಡ್ತಿದ್ದಾನೆ, ಬಟ್ ಇದು ನಮ್ಮೆಲ್ಲರ ಕರ್ತವ್ಯ, ಉಳಿಸ್ಕೊಂಡು ಹೋಗಬೇಕು. ಸೊ ಇದೇ ನೋಡಿ ಗೇಟು. ಸೊ ಇಲ್ಲಿ ಒಬ್ಬರು ಪೊಲೀಸರು, ಫಾರೆಸ್ಟ್ ಆಫೀಸರ್ ಇರ್ತಾರೆ. ಸೊ ಸರ್ ಜೋಗಿಮಟ್ಟಿ ಹಾಂ, ಬರ್ಬೇಕಾದ್ರೆ ಪೇ ಮಾಡಲೇ? ಓಕೆ, ಸ್ಕ್ಯಾನ್ ಇದೆನಾ ಸರ್? ಅಯ್ಯೋ, ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ. ಹೌದಾ, ಅಲ್ಲಿ ಯಾರ ಹತ್ರನವ್ರು ಕ್ಯಾಶ್ ಕಲೆಕ್ಟ್ ಮಾಡ್ಕೊಂಡು ಅವ್ರು ಕೊಡ್ತೀನಿ ನೋಡಿ. ಆಯಿತು, ಹಾಂ ಆಗಿದೆ ಸರ್. ಹಾಂ, NT ರಾಮಚಂದ್ರಪ್ಪ. ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ ಇಲ್ಲಿ ಕ್ಯಾಶ್ ತೊಗೊಳ್ತೀರ ಅಂತ. ಥ್ಯಾಂಕ್ ಯು ಸರ್. ರೈಟ್ ಅಲ್ವಾ ಸರ್? ನೋಡೋಣ ಹೇಗಿರುತ್ತೆ ವ್ಯೂ ಅಂತೇಳಿ. ಅಯ್ಯೋ ಸಖತ್ತಾಗಿರುತ್ತೆ. ನೋಡೋಣ ಬನ್ನಿ.
ರೋಡ್ ಅಂತೂ ತುಂಬ ಹದಗೆಟ್ಟು ಹೋಗ್ಬಿಟ್ಟಿದೆ. ಫಾರೆಸ್ಟ್ ರೋಡ್ ಅಲ್ವಾ, ಸೊ ಅಬೇಸ್ಲಿ ಸ್ವಲ್ಪ ಮೇಂಟೆನೆನ್ಸ್ ಇಲ್ಲದೆ ಇರೋದ್ರಿಂದ ಹಾಳಾಗಿ ಹೋಗ್ಬಿಟ್ಟಿದೆ. ಪ್ರಾಬ್ಲಮ್. ನಮ್ಮ ಬೈಕ್ ಇರೋದೇ ಆಫ್ ರೋಡ್ ಮಾಡೋದಕ್ಕೆ. ತುಂಬ ಸೂಪರಾಗಿದೆ. ಕಾರೆಲ್ಲ ಹೋಗೋದು ಕಷ್ಟ, ತುಂಬ ಸ್ಟ್ರಗಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಕಾರುಗಳೆಲ್ಲ. ಅಷ್ಟೊಂದು ರೋಡು ಬಿದ್ದೋಗ್ಬಿಟ್ಟಿದೆ. ನನ್ನ ಬೈಕ್ ಟೈರ್ ಮಾತ್ರ ಸೌದೋಗಿದೆ, ಇಲ್ಲಿ ಪಂಚರ್ ಆಗಿಲ್ಲ ಅಂದರೆ ಸಾಕು. ಆ್ಯಕ್ಚುಲಿ ಗಾಡಿ ನಿಲ್ಲಿಸ್ಬಾರ್ದು, ಇಲ್ಲಿ ಭಯ ಬೇರೆ ಆಗ್ತಾಯಿದೆ ನನಗೆ. ಒಬ್ಬನೇ ಬೇರೆ ಬಂದ್ಬಿಟ್ಟಿದ್ದೀನಿ. ಕಾರ್ ನೋಡಿದ್ರೆ ಎಷ್ಟು ದಟ್ಟವಾಗಿದೆ. ಅಷ್ಟೇ ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ ವ್ಯೂ. ಈ ಫೋಟೋಸ್ ನೋಡಿದಾಗೆಲ್ಲ ಭಯ ಆಗ್ಬಿಡುತ್ತೆ. ಗಾಡಿಗಳು ಇದೆ ಅನ್ನೋದು. ಇದು ಮಾತ್ರ ಸೂಪರಾಗಿ ಓಪನ್ ಆಗ್ತಾ ಇದೆ. ಕಾಡನ್ನು ಬೆಂಕಿಯಿಂದ ರಕ್ಷಿಸಿ. ನೋಡ್ರಿ ಹೆಂಗಿದೆ ವ್ಯೂ, ಸೂಪರಾಗಿದೆ. ಹಂಗೆ ಕಾರಂತೂ ತುಂಬ ಬರೋದು ಕಷ್ಟ ಇದೆ. ವ್ಯೂ ನೋಡ್ರಿ, ಅಲ್ಲಿ ಫಾಗ್ ಕುಂತ್ಕೊಂಬಿಟ್ಟಿದೆ. ಇದೆಲ್ಲ ಸಫಾರಿ ಥರ ಹೋಗ್ತಾರೆ ಅನಿಸುತ್ತೆ ಕಾರಲ್ಲಿ. ನಮ್ಮ ಗಾಡಿಯೆಲ್ಲ ಹೋಗೋದು ಹುಡುಕೆ ನೇಚರ್ನ ಎಂಜಾಯ್ ಮಾಡ್ಕೊಂತ. ಇಲ್ಲಿ ಪಕ್ಷಿಗಳ ಸೌಂಡ್ ಕೇಳ್ತಾರೆ ನೋಡಿ. ಎಷ್ಟೋ ದಿನ ಆಯಿತು ಪಕ್ಷಿಗಳ ಸೌಂಡ್ ಕೇಳ್ಬಿಟ್ಟು. ಈ ಥರ ಪರಿಸರಗಳು, ಈ ಥರ ಪರಿಸರನ ಉಳಿಸ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ. ಜೋಗಿಮಟ್ಟಿ ವನ್ಯಧಾಮ ಇನ್ನು ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಇದೆ ಅನಿಸುತ್ತೆ. 1-2-3 ಕಿಲೋಮೀಟ್ರ್. ನಾನು 3 ಕಿಲೋಮೀಟ್ರ್ ಬಂದಿನೆಲ್ಲ ಗೊತ್ತಿಲ್ಲ. ನೇಚರ್ ಮಾತ್ರ ಅದ್ಭುತ. ನಾವು ಎಷ್ಟೇ ಕೋಟಿ ಕೊಟ್ಟರು ಈ ಥರ ನೇಚರ್ ನಮಗೆ ಸಿಗಲ್ಲ. ಇರೋ ನೇಚರ್ನ ನಾವು ಉಳಿಸ್ಕೊಂಡು ಹೋಗ್ಬೇಕಾಗುತ್ತೆ. ನೋಡಿ ವ್ಯೂ ಹೆಂಗಿದೆ ಅಂತ. ಇಲ್ಲಿ ಪ್ರಾಣಿ ಬಂದಿಲ್ಲ ಅಂದರೆ ಸಾಕು, ಜೀವ ಪುಕ್ಕ ಅಂತ ಇದೆ. ಆನೆಗಿನೇ ಇಲ್ಲ, ಮುನ್ನಿ, ಚಿರತೆ, ಕರಡಿ ಈ ಥರದ ಪ್ರಾಣಿಗಳಿದ್ದಾವೆ. ಹಾಗಾಗಿ ಸ್ವಲ್ಪ ಭಯ. ನೋಡಿ ಹೆಂಗೆ ಓಪನ್ ಆಗುತ್ತೆ ಇಲ್ಲಿ. ಓಹೋ ಸಿಕ್ಕಾಪಟ್ಟೆ ಆಗಿದೆ. ಈ ರೋಡ್ ಹೆಂಗಿದೆ ಅಂತ ಹೇಳಿದ್ರೆ ಜೋರಾಗಿ ಹೋಗೋಕ್ಕೂ ಆಗಲ್ಲ. ಏನಾದರೂ ಪ್ರಾಣಿಗಳು ಬಂದರೆ ಅಷ್ಟೇ ಮುಗೀತು. ಇಲ್ಲಿ ಜನ ಹೆಂಗೆ ಬರ್ತಾರೆ, ಸ್ವಲ್ಪ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಬೇಕಂದ್ರೆ ಸ್ವಲ್ಪ ರೋಡ್ ಹಾಕ್ಬೇಕಿರುತ್ತೆ. ಇದು ಒಂದು ಹೊಸದಾಗಿದೆ ರೋಡ್ ಮಾತ್ರ. ಇಲ್ಲಿ ಬಂದೆ ಕಂಪ್ಲೀಟ್ ಇಲ್ಲೇ ಫಾಗ್ ಕಾಣಿಸ್ತಾ ಇದೆ. ವಾವ್, ಸೂಪರಾಗಿದೆ ಮಾತ್ರ. ಇಲ್ಲ ಆಫ್ ರೋಡು. ನಾನು ಎಕ್ಸ್ಪಲ್ಸಿಗಂತೂ ಹೇಳಿ ಮಾಡ್ತಿದ್ದು ರೋಡು. ನನ್ನ ಜೀವನದಲ್ಲೇ ಫಸ್ಟ್ ಟೈಮ್ ಈ ಥರ ಆಫ್ ರೋಡ್ ಮಾಡ್ತಾ ಇರೋದು. ಎಕ್ಸ್ಪಲ್ಸ್ ತಾಂಡಗಳಿಂದ ಟಫೆಸ್ಟ್ ಆಫ್ ರೋಡ್ ಸೂಪರಾಗಿದೆ ಮಾತ್ರ. ಇದರಿಂದನೇ ಫಾಗ್ ಸ್ಟಾರ್ಟ್ ಆಯಿತು. ಐ ಥಿಂಕ್ ವ್ಯೂ ಇರುತ್ತೆ ಇಲ್ಲ ಗೊತ್ತಿಲ್ಲ, ಈ ಕಡಿಮೆನೇ ಇರುತ್ತೆ. ಸೊ ಬಂದ್ವಿ ಕೊನೆಗೂ ನಾವು. ಇದೆ ಅನಿಸುತ್ತೆ ವ್ಯೂ ಪಾಯಿಂಟು. ಸೊ ಇಲ್ಲಿ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಸ್ವಲ್ಪ. ಹಾಗೆ ನೋಡಿರಿ ತುಂಬ್ಕೊಂಡ್ಬಿಟ್ಟಿದೆ. ಯಾವುದೋ ಮೋಡದಲ್ಲಿ ತೇಲೋ ಥರ ಫೀಲ್ ಆಗ್ತಾಯಿದೆ. ಸೀರಿಯಸ್ಲಿ ಮೈ ಗಾಡ್. ಜೋಗಿಮಟ್ಟಿ ರಿಸರ್ವ್ ಫಾರೆಸ್ಟ್. ಬನ್ನಿ ಹಿಂಗೆ ಹೋಗೋಣ. ವಾವ್, ಸೂಪರ್ ಆಗಿದೆ.
ಕಾಣ್ನಾಗ ಹೋಗಿ ನಿಂಚೆ ಕಾಲೇಜಿಗೆ ಬಾರಪ್ಪ ಮೆಲ್ಗೆ ಖುಷಿಯಾಗಿ ಈ ಕಡೆ ಬಾ ಈ ಕಡೆ ಬಾ ನೋಡಿ ಏನು ಕಾಣಿಸ್ತಾ ಇಲ್ಲ ಇಲ್ಲಿ. ಇಲ್ಲಿಂದ ಹೊರಡೋಂಥ ಟೈಮ್ ಬಂತು. ಸೊ ಮಿಸ್ಟೆಲ್ಲ ಕ್ಲಿಯರ್ ಆಯಿತು. ಆಟೋದ ಬಂದಿದ್ದಾರೆ ನೋಡಿದ್ರಲ್ಲ. ಅದನ್ನು ಪಕ್ಕಕ್ಕೆ ಜನರಿಗೆ ಬಂದಿದೆ ಸರ್. ರಂಗಸ್ವಾಮಿ ತೋರಿಸ್ತೀನಿ.